ಹಲೋ ಗಾಯ್ಸ್, ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಆ್ಯಕ್ಚುಲಿ ನಿನ್ನೆ ಮನೆಗೆ ಹೋಗೋಕ್ಕೆ ಇಷ್ಟ ಇದ್ದಿಲ್ಲ. ನಿನ್ನೆ ಎಪಿಸೋಡ್ ನೋಡಿರ್ತೀರ. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಕೊಂಡು ಹಂಗೆ ಬಂದೆ. ಈಗ ವಾಪಸ್ ಹೋಗೋಣ. ಚೆನ್ನಾಗಿತ್ತು ಒಟ್ಟಿನಲ್ಲಿ. ಸೊ ಈ ಪ್ಲೇಸಲ್ಲಿ ನನಗೆ ರೈಡ್ ಮಾಡಬೇಕು ಅಂತ ಅಂದರೆ ಏನೋ ಒಂಥರ ಶಾಂತಿ ಸಿಗುತ್ತೆ. ಬಟ್ ಈ ಟೈಮಲ್ಲ, ಬೆಳಗ್ಗೆ ಒಂದು 5:30 ಟೈಮಲ್ಲಿ ಬಂದುಬಿಟ್ರೆ ಯಾರು ಎದ್ದಿರಲ್ಲ. ಆ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಓಡಿಸೋದಕ್ಕೆ. ಇನ್ನು ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ನೋಡ್ತೀರಾ ಪರಿಸರ ಹೆಂಗಿದೆ ಅಂತ. ಸೊ ಈ ಊರ ಹೆಸರು ಬಂದುಬಿಟ್ಟು ಕುಂಬಜಗೋಡು ಅಂತ. ಸೊ ಕೌಗಳಲ್ಲಿ ಓಡಿಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಈ ರೋಡನ್ನ ಚೂಸ್ ಮಾಡ್ಕೊತೀನಿ ಅವಾಗವಾಗ. ಒಂದು ಮೋಟಿವೇಶ್ನಲ್ ಥಾಟ್ ಹೇಳ ನಿಮಗೆಲ್ಲ. ನನ್ನ ಜೀವನದಲ್ಲಿ ಇದುವರೆಗೂ ಅನುಭವಿಸಿರೋದು, ಇದಕ್ಕೆ ಮೇಲೆ ನಾನು ಮಾಡಬೇಕಾಗಿರೋದು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನೀವು ಇನ್ನೊಬ್ಬರ ಮೇಲೆ ಶೋಲ್ಡರ್ ಬೇಕು, ಇಲ್ಲ ನಮ್ಮ ತಲೆ ಕೊಡೋಕ್ಕೆ ಒಂದು ಸ್ವಲ್ಪ ಪ್ಲೇಸ್ ಬೇಕು ಅಂತ ಯಾವತ್ತೂ ಯೋಚನೆ ಮಾಡಬಾರ್ದಲ್ಲ. ಅದಕ್ಕೆ ನಾನು ನಿಮ್ಗೆ ಇವತ್ತು ಇದೊಂದು ಚಿಕ್ಕ ಕತೆ ಹೇಳ್ತೀನಿ, ಕೇಳಿ. ನೀವು ಕೇಳ್ಬೋದು, ನಿನ್ನ ಕತೆ ಎಲ್ಲ ಅವನಿಗೆ ಬೇಕೆತ್ತಲೇ ಅಂತ. ಕೇಳಬೇಡಿ. ಬಟ್ ನೀವು ಕೇಳಿದ್ರು ಕೇಳ್ದಿರ ಇದ್ರು ಮುಂದೆ ಜೀವನದಲ್ಲಿ ಇದೇ ಆಗೋದು. ನೀವು ನಡ್ಕೋಬೇಕಾಗಿರೋದು ಹಿಂಗೆ ಅಂತ ಹೇಳೋ ಒಂದೇ ಒಂದು ರೀಸನ್ಗೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ಏನದು ಅಂತ ಅಂದರೆ, ಏನಾದರೂ ಮಾಡೋಕ್ಕೆ ಹೋಗ್ತೀರಲ್ಲ, ನಿಮ್ಮ ಪಾಡಿಗೆ ನೀವು ಮಾಡಿ. ಈ ಸಜೆಷನ್ಸು ಏನಾದರೂ ತಪ್ಪಾಗಿದ್ದರೆ ಸರಿಯಾಗಿದೆಯಾ ಅಂತ ಕೇಳೋದು, ಇದು ನೋಡು ಕರೆಕ್ಟಾಗಿ ಮಾಡ್ತಿದ್ದೀನಾ ನೀನು ಹೇಳು ಅಂತ ಮಾಡೋಕ್ಕೆ ಬರ್ದಿರೋರ ಹತ್ರ ಹೋಗ್ಬಿಟ್ಟು ಕೇಳೋದು, ಏನೋ ಚೆನ್ನಾಗಿ ಹೇಳ್ತಾರೆ ಹೆಲ್ಪ್ ಮಾಡ್ತಾರೆ ಅಂತ, ಇವೆಲ್ಲ ಯಾವತ್ತಿಗೂ ಮಾಡಬೇಡಿ. ನಿಮಗೆ ಒಂದು ವಿಡಿಯೋ ಮಾಡಬೇಕು, ಸರಿ ವಿಡಿಯೋನೇ ಬಿಟ್ಬಿಡಿ, ಯೂಟ್ಯೂಬ್ ಬಗ್ಗೆನೇ ಬೇಡ. ನಿಮ್ಗೆ ಏನು ಇಷ್ಟ ಬರುತ್ತೋ ಅದು ಮಾಡಿ ಸ್ನೇಹಿತರೆ. ನೋಡೋರು ನೋಡ್ತಾರೆ, ಆಡೋರು ಆಡ್ಕೊತಾರೆ, ಮಾಡೋರು ಮಾಡ್ಕೊತಾರೆ. ನಿಮಗಿಷ್ಟ ಬಂದಿದ್ದೇ ನೀವು ಮಾಡಿ. ಬಟ್ ಅದು ಪ್ರಾಮಾಣಿಕತೆಯಿಂದ ಇರಬೇಕಷ್ಟೆ. ನೀವು ಏನೇ ಮಾಡಿ ಪ್ರಾಮಾಣಿಕತೆಯಿಂದ ಮಾಡಿ ಅಷ್ಟೇ. ಬೆಳಿತೀರಾ. ಇವತ್ತು ನೀವು 10 ಸಬ್ಸ್ಕ್ರೈಬರ್ಸ್ ಇಟ್ಕೊಂಡಿರೋರು ನಾಳೆ 10,000 ಸಬ್ಸ್ಕ್ರೈಬರ್ಸ್ ಆಗುತ್ತಲ್ಲ, ಆವಾಗ ಜನರು ನಿಮ್ಮನ್ನು ನೋಡೋ ಇದೇ ಬೇರೆ. ಇವನು ಏನೋ ಒಂಥರ ಹೊಸ ಕಂಟೆಂಟ್ ಕೊಡ್ತಾವನಲ್ಲ ಅಂತ ನೋಡ್ತಾರೆ. ಅದೇ ನೀವೇನಾದರೂ 10 ಸಬ್ಸ್ಕ್ರೈಬರ್ಸ್ ಇರಬೇಕಾದ್ರೆ ಎಲ್ಲರ ಹತ್ರನೂ ಸಜೆಷನ್ಸ್ ಕೇಳಿ ನಾನು ಈ ಥರ ಮಾಡೋದು ಕರೆಕ್ಟಾ, ಇಲ್ಲ ಈ ಲ್ಯಾಂಗ್ವೇಜಲ್ಲಿ ಮಾತಾಡೋದು ಕರೆಕ್ಟಾ, ಇಲ್ಲ ಈ ಥರ ಮಾಡೋದು ಕರೆಕ್ಟಾ ಅಂತ ನೀವು ಯೋಚನೆ ಮಾಡೋಕ್ಕೀಗ ಯಾವಾಗ ಶುರು ಮಾಡಿಬಿಡಿ, ಯಾರ ಹತ್ರ ಆದರೂ ಒಬ್ರ ಹತ್ರ ಹೋಗ್ಬಿಟ್ಟು ಕೇಳ್ತಿರೋ ಆವಾಗ ಮುಗೀತು. ನೀವು ಏನು ಮಾಡಬೇಕು ಅಂದ್ಕೊಂಡಿದ್ರೋ ಅದನ್ನು ಮರ್ತುಬಿಡಿ. ಯಾಕೆ ಅಂತ ಹೇಳ್ತೀನಿ. ಎರಡನೇ ಅವ್ರ ಸಜೆಷನ್ಸ್ ನೀವು ಯಾವಾಗ ತೊಗೊಳಕ್ಕೆ ಶುರು ಮಾಡ್ತಿರೋ, ನಿಮ್ಮ ಆ ಗೋಲ್ ಅನ್ನೋದು 3 ಬಾಗಿಲಾಗೋಯ್ತು ಅಂತ ಅಂದ್ಕೊಳ್ಳಿ. ಸೊ ಅದಕ್ಕೆ ನೀವೇನು ಮಾಡ್ತೀರಾ ಅಂತ ನೆಕ್ಸ್ಟು ಯಾರಿಗೂ ತಿಳಿಸ್ಕೊಡ್ಬೇಡಿ. ನೀವು ಮಾಡಿಬಿಡಿ, ಆಮೇಲೆ ಆಗೋದಾಗುತ್ತೆ. ಒಳ್ಳೇದು ಮಾಡಿದರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದಾಗುತ್ತೆ ಅಷ್ಟೇ. ಅದ್ರ ಬಗ್ಗೆ ಯೋಚನೆ ಮಾಡಿಬಿಡಿ. ಒಂದು ವೇಳೆ ನೀವೇನಾದರೂ ಆ ಥರ ಸಜೆಷನ್ ತೊಗೊತಿದ್ರೆ ಬಿಟ್ಬಿಡಿ, ಇನ್ಮೇಲಿಂದ ಬೇಡ, ವರ್ತಿಟ್ಟಲ್ಲ. ನೀವು ಮಾಡೋದು ನಿಮಗೇ ಕರೆಕ್ಟಾಗಿರುತ್ತೆ ಅಂತ ಅಂದ್ಕೊಳ್ಳಿ ಅಷ್ಟೇ. ನೀವು ಬೇರೆ ಯಾರನ್ನೂ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಿಲ್ಲ ಏನೇ ಅಂತ ಇಟ್ಕೊಳ್ಳಿ. ಸರಿ, ಒಂದು ಪೆಟ್ರೋಲ್ ಬಂಕ್ ಓಪನ್ ಮಾಡೋದು ಅಂತಲೇ ಅಂದ್ಕೊತೀನಿ. ಮಾತಾಡೋಣ. ಇವಾಗ ಒಂದು ಪೆಟ್ರೋಲ್ ಬಂಕ್ ಓಪನ್ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ. ಒಂದು 500 ಜನರ ಹತ್ರ ಸಜೆಷನ್ಸ್ ಕೇಳ್ತೀರಾ. ಈ 500 ಜನರ ಹತ್ರ ಸಜೆಷನ್ಸ್ ಕೇಳಾದ್ಮೇಲೂ ನಿಮಗೆ ಪೆಟ್ರೋಲ್ ಬಂಕೇ ಓಪನ್ ಮಾಡಬೇಕು ಅಂತ ಇದ್ದರೆ ಅದು ಛಲ. ಅಂದರೆ ಈ 500 ಜನದಲ್ಲಿ 500 ಜನ ಒಂದೊಂದು ಥರ ಹೇಳ್ತಾರೆ. ಬುಕ್ ಸ್ಟೋರ್ ಓಪನ್ ಮಾಡು, ಇಲ್ಲ ಮೆಡಿಕಲ್ ಸ್ಟೋರ್ ಓಪನ್ ಮಾಡು, ಇಲ್ಲ ಬೇರೆ ಏನಾದರೂ ಮಾಡು. ಪೆಟ್ರೋಲ್ ಬಂಕ್ ಯಾಕೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಗ್ಗೆ ಎಲ್ಲ ಮಾತಾಡಬೇಕು. ಪೊಲೀಸ್ ಅವ್ರದ್ದು ಗೋಳು, ಗೌರ್ಮೆಂಟ್ ಅವ್ರ ಗೋಳು, ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಬೇಕು, ಹಾಳು ಮೂಳು, ದಿನ ಪೆಟ್ರೋಲ್ ಬರಬೇಕು, ಅದನ್ನ ನೀನು ನೋಡ್ಕೋಬೇಕು. ಆಬ್ವಿಯಸ್ಲಿ ಎಲ್ಲ ಹೇಳ್ತಾರೆ. ಇದೆಲ್ಲ ನೀವು ಕೇಳಿನೂ ಎಲ್ಲ ಸೈಡಕ್ಕೆ ಬಿಟ್ಬಿಟ್ಟು ನೀವು ಶುರು ಮಾಡಿದ್ದೀರಾ ಅಂತ ಅಂದರೆ ನನ್ನ ಕಡೆಯಿಂದ ನಿಮಗೆ ಸೆಲ್ಯೂಟು. ಯಾಕೆ ಗೊತ್ತಾ, ಇದೆಲ್ಲ ಕೇಳೋ ಅಷ್ಟೊತ್ತಿಗೆ 3/4 ಜನ ಡ್ರಾಪ್ ಆಗಿಬಿಡ್ತಾರೆ ಇದೆಲ್ಲ ಮಾಡಬಾರ್ದು ಅಂತ. ಇನ್ನು 25% ಜನ ಇರ್ತಾರಲ್ಲ, ಅವರು ಮಾಡಲ್ಲ. ಬೇರೆ ಅವ್ರ ಸಜೆಷನ್ಸ್ ಕೇಳಿಕೊಂಡು ಬೇರೆ ಏನೇನೋ ಮಾಡ್ತಾರೆ. ಮಿಕ್ಕಿರೋದು ಅದರಲ್ಲಿ 0.1% ಜನ ಅಷ್ಟು ಮಾತ್ರನೇ ಅವ್ರು ಏನು ಮಾಡಬೇಕು ಅಂದ್ಕೊತಾರೋ ಮಾಡೇ ಮಾಡ್ತಾರೆ. ಅದು ಛಲ ಅಂದರೆ. ಇಟ್ಸ್ ಲೈಕ್ ದ್ಯಾಟ್. ಸೊ ಯಾವತ್ತೂ ಅಷ್ಟೇ ಇನ್ನೊಬ್ರು ಸಜೆಷನ್ಸ್ ಕೇಳಬೇಡಿ. ಇವತ್ತು ತಪ್ಪು ಅಂತಾರೆ, ನಾಳೆ ಸರಿ ಅಂತಾರೆ. ನೀವು ಮಾಡಿದ್ದನ್ನು ಸಕ್ಸಸ್ ಆದರೆ ಸರಿ, ಫೇಲ್ಯೂರ್ ಆದರೆ
ಫಸ್ಟೇ ಹೇಳ್ದೆ ಅಲ್ಲ ಮಾಡಬೇಡ ಅಂತ.